ಓಂ ವೆಂಕಟನಾಥಾಯ ವಿದ್ಮಹೆ ತಿಮ್ಮಣ್ಣಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹೆ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋಂಥದ್ದು. ನೋಡಿ, ಶತ್ರು ಬಾಧೆ, ಶತ್ರುವಿನ ಬಾಧೆಯಿಂದ ಯಾವ ರೀತಿ ನಾವು ಸುಲಭವಾಗಿ ಒಂದು ಮುಕ್ತಿಯನ್ನು ಹೊಂದಬಹುದು, ಹೇಗೆ ನಾವು ಈ ಒಂದು ಶತ್ರುಗಳ ಕಂಟಕದಿಂದ ನಾವು ಪಾರಾಗುವುದು ಹೇಗೆ, ಶತ್ರು ನಿಮ್ಮ ಜನ್ಮದಲ್ಲಿ ನಿಮ್ಮ ತಂಟೆ ನಿಮ್ಮ ಸಹವಾಸಕ್ಕೆ ಬರಬಾರ್ದು ಅನ್ನೋಂಥದ್ದಾದರೆ ನೋಡಿ ವೀಕ್ಷಕರೇ, ನಾನು ಇಲ್ಲಿ ನಿಮಗೆ ತಿಳಿಸಿರತಕ್ಕಂತಹ ಒಂದು ಸರಳವಾದಂತಹ ಒಂದು ಪರಿಹಾರವನ್ನು ನೀವು ಮಾಡಿಕೊಳ್ಳಿ. ಅದಕ್ಕಿಂತ ಮುಂಚಿತವಾಗಿ ನೀವಿನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ವೀಕ್ಷಕರೇ. ಹಾಗೆಯೇ ಈ ವಿಡಿಯೋವನ್ನು ಶತ್ರು ಪೀಡಿತರಿಂದ ಬಳಲಿದವರಿಗೆ, ನಿಮ್ಮ ಸ್ನೇಹಿತರಿಗೆ, ಯಾರೇ ಆದ್ರೂ ಕೂಡ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ, ಶತ್ರು ಬಾಧೆಯಿಂದ ನಾವು ಹೇಗೆ ಒಂದು ಮುಕ್ತಿಯನ್ನು ಪಡ್ಕೋಬೋದು, ಆ ಶತ್ರು ಲೈಫಲ್ಲಿ ನಮ್ಮ ತಂಟೆಗೆ ಬರಬಾರ್ದು, ನಮ್ಮ ಸವಾಸಕ್ಕೆ ಬರಬಾರ್ದು ಅನ್ನೋಂಥವ್ರು ಇದ್ದರೆ ಈ ಒಂದು ಸರಳವಾದಂತಹ ಒಂದು ತಂತ್ರವನ್ನು ಮಾಡಿ. ಏನೂ ಇಲ್ಲ ವೀಕ್ಷಕರೇ, ನೀವು ಈ ತಂತ್ರವನ್ನು ಮಾಡಬೇಕಾದ್ರೆ ಶುಕ್ರವಾರ ಅಥವಾ ಮಂಗಳವಾರ ದಿನ ನೀವು ಆರಿಸ್ಕೊಳ್ಳಿ, ಆಯಿತಾ. ಶುಕ್ರವಾರದ ದಿನ ಅಥವಾ ಮಂಗಳವಾರದ ದಿನ ಆರಿಸ್ಕೊಳ್ಳಿ. ಒಂದು ಬಿಳಿ ಎಕ್ಕದ ಗಿಡದ ಎಲೆಯನ್ನು ನೀವು ಮೊದಲಿಗೆ ತೆಗೆದುಕೊಳ್ಳಿ, ಆಯಿತಾ. ಒಂದು ಬಿಳಿ ಎಕ್ಕದ ಗಿಡದ ಎಲೆಯನ್ನು ತೆಗೆದುಕೊಳ್ಳಿ. ಆ ಎಲೆಯನ್ನು ನೀವು ಒಂದು ಶುದ್ಧವಾದ ನೀರಿನಿಂದ, ಅಂದರೆ ಮಡಿ ನೀರಿನಿಂದ ಆ ಎಕ್ಕದ ಗಿಡದ ಎಲೆಯನ್ನು ಸಂಪೂರ್ಣವಾಗಿ ತೊಳ್ಕೊಳ್ಳಿ ವೀಕ್ಷಕರೇ, ಆಯಿತಾ. ತೊಳೆದ ನಂತರ ನೀವು ಆ ಎಕ್ಕದ ಗಿಡದ ಎಲೆಯ ಮೇಲ್ಭಾಗದಲ್ಲಿ ನೋಡಿ, ಇಲ್ಲಿ ನಾನು ನಿಮಗೆ ತೋರಿಸ್ತಿರ್ತಕ್ಕಂತಹ ಒಂದು ಸಂಖ್ಯೆ ಏನಿದೆ 737, ಆಯಿತಾ. 737 ಅನ್ನೋಂಥದ್ದನ್ನು ಆ ಎಕ್ಕದ ಗಿಡದ ಎಲೆಯ ಮೇಲ್ಭಾಗದ ಮೇಲೆ ಬರ್ಕೊಳ್ಬೇಕಾಗ್ತದೆ. ಹಾಗೆಯೇ ಆ ಎಕ್ಕದ ಗಿಡದ ಎಲೆಯ ಹಿಂಭಾಗದಲ್ಲಿ ಯಾರೆಲ್ಲ ನಿಮಗೆ ತೊಂದರೆಗಳು ಕೊಡ್ತಾ ಇದ್ದಾರೆ ಶತ್ರುಗಳು, ಆಯಿತಾ, ಯಾರು ತುಂಬ ನಮಗೆ ತೊಂದರೆಗಳು ಕೊಡ್ತಾ ಇದ್ದಾರೆ, ತುಂಬ ಹಿಂಸೆಯನ್ನು ಕೊಡ್ತಾ ಇದ್ದಾರೆ ನಮಗೆ ಅನ್ನೋಂಥವ್ರು ಇದ್ದರೆ ಅಂಥವರ ಹೆಸರುಗಳನ್ನು ನೀವು ಆ ಎಕ್ಕದ ಗಿಡದ ಎಲೆಯ ಹಿಂಭಾಗದಲ್ಲಿ ನೀವು ಅದನ್ನು ಬರ್ಕೊಳ್ಳಿ ವೀಕ್ಷಕರೇ, ಆಯಿತಾ. ಬರ್ಕೊಂಡು ಆದ ನಂತರ ನೀವು ಒಂದು ಬೇರನ್ನು ತೆಗೆದುಕೊಳ್ಳಿ. ಯಾವ ಬೇರನ್ನು ತೆಗೆದುಕೊಳ್ತೀರಾ ಅನ್ನೋಂಥದ್ದಾದರೆ ನಿಮಗೆ ಅರಳಿ ಮರದ ಒಂದು ಬೇರನ್ನು ತೆಗೆದುಕೊಳ್ಳಿ, ಆಯಿತಾ. ಬೇರಾಗ್ಬೋದು ಅಥವಾ ಅದರದ್ದು ಒಂದು ರೆಂಬೆ ಆಗಿರ್ಬೋದು, ಕೊಂಬೆ ಆಗಿರ್ಬೋದು, ಅರಳಿ ಮರದ ಒಂದು ಬೇರನ್ನು ತೆಗೆದುಕೊಳ್ಳಿ, ಆಯಿತಾ. ಬೇರನ್ನು ತೆಗೆದುಕೊಂಡು ನೋಡಿ, ಆ ಎಕ್ಕದ ಗಿಡದ ಎಲೆ ಮೇಲೆ ಏನು ಬರೆದಿರ್ತೀರಿ ನೀವು, ಬರೆದಿರ್ತಕ್ಕಂತಹ ಎಕ್ಕದ ಗಿಡದ ಎಲೆ ಏನಿದೆ ಆ ಎಲೆಯನ್ನು ನೀವು ಸಂಪೂರ್ಣವಾಗಿ ನೀವು ಆ ಅರಳಿ ಮರದ ರೆಂಬೆ ಅಥವಾ ಕೊಂಬೆಗೆ ಏನು ತೊಗೊಂಡಿರ್ತೀರಿ ಅಥವಾ ಬೇರು ತೊಗೊಂಡಿರ್ತೀರಿ, ಆ ಬೇರಿಗೆ ನೀವು ಸಂಪೂರ್ಣವಾಗಿ ನೀವು ಆ ಎಕ್ಕದ ಗಿಡದ ಎಲೆಯನ್ನು ಸುತ್ತಬಿಟ್ಟು ಒಂದು ಕೆಂಪು ದಾರದಲ್ಲಿ ನೀವು ಅದನ್ನು ಕಟ್ಬಿಡಿ, ಅದನ್ನು, ಆಯಿತಾ. ಕೆಂಪು ದಾರದಲ್ಲಿ ನೀವು ಅದನ್ನು ಕಟ್ಬಿಟ್ಟು ವೀಕ್ಷಕರೇ, ನೀವು ಆ ಬೇರನ್ನು ಕಟ್ಟಿರ್ತಕ್ಕಂಥ ಎಲೆಯನ್ನು ಕಟ್ಟಿರ್ತಕ್ಕಂಥ ಬೇರನ್ನು ನೀವು ಉದ್ದು, ನಿಮಗೆ ಗೊತ್ತಿರಬೇಕು, ಉದ್ದಿನ ಬೇಳೆ ನಿಮಗೆ ಗೊತ್ತಿರ್ತದಲ್ಲ ನಿಮಗೆ, ಆಯಿತಾ. ಉದ್ದಿನ ಬೇಳೆ ಹಾಗೂ ಸಾಸಿವೆಯ ಎಣ್ಣೆಯಿಂದ ನೀವು ಅದನ್ನು ನೀವು ಸಂಪೂರ್ಣವಾಗಿ ನೀವು ಸುತ್ತಬಿಡಿ. ಉದ್ದಿನ ಬೇಳೆ ಅದರ ಜೊತೆಯಲ್ಲಿ ಸಾಸಿವೆ ಎಣ್ಣೆಯನ್ನು ಹಾಕ್ಬಿಟ್ಟು ಸಂಪೂರ್ಣವಾಗಿ ಅದು ಬೂದಿ ಆಗಬೇಕು, ಅದು, ಆಯಿತಾ. ಸಂಪೂರ್ಣವಾಗಿ ಅದು ಬೂದಿ ಆಗೋವರೆಗೂ ಕೂಡ ಅದನ್ನು ಸುಟ್ಬಿಡಿ ವೀಕ್ಷಕರೇ. ಅದು ಸುಟ್ಟು ಬಂದಂಥದ್ದು, ಆಯಿತಾ. ಎಕ್ಕದ ಗಿಡದ ಎಲೆ ಏನು ನೀವು ಆ 737 ಅಂತ ನಂಬರ್ ಬರೆದಿರ್ತೀರಿ, ಮತ್ತು ಹಾಗೆ ಎಕ್ಕದ ಗಿಡದ ಎಲೆ ಹಿಂಭಾಗದಲ್ಲಿ ಶತ್ರುವಿನ ಹೆಸರನ್ನು ಬರೆದಿರ್ತೀರಿ. ಅದನ್ನು ತೆಗೆದುಕೊಂಡು ನೀವು ಒಂದು ಅರಳಿ ಮರದ ಬೇರ ಜೊತೆಯಲ್ಲಿ ಅದನ್ನು ಸಂಪೂರ್ಣವಾಗಿ ಎಕ್ಕದ ಗಿಡನ ಸೇರಿಸ್ಬಿಟ್ಟು ಒಂದು ಕೆಂಪು ದಾರದಲ್ಲಿ ಕಟ್ಬಿಟ್ಟು ಸಂಪೂರ್ಣವಾಗಿ ನೀವು ಅದನ್ನು ಒಂದು ಉದ್ದಿನ ಬೇಳೆ ಅಥವಾ ನೀವು ಒಂದು ಸಾಸಿವೆ ಎಣ್ಣೆ, ಆಯಿತಾ, ಸಾಸಿವೆ ಎಣ್ಣೆ ಮತ್ತು ಉದ್ದಿನ ಬೇಳೆ ಜೊತೆ ಸೇರಿಸಿ ಸಂಪೂರ್ಣವಾಗಿ ನೀವು ಅದನ್ನು ಸುಟ್ಬಿಡಿ. ಅದು ಬಂದಂತಹ ಬೂದಿ ಏನಿರುತ್ತೆ, ಆಯಿತಾ, ಸುಟ್ಟು ಬಂದಂತಹ ಬೂದಿ ಏನಿರ್ತದೆ ವೀಕ್ಷಕರೇ, ಆ ಬೂದಿಯನ್ನು ನೀವು ಶೇಖರಣೆಯನ್ನು ಮಾಡ್ಕೊಳ್ಳಿ. ಶೇಖರಣೆಯನ್ನು ಮಾಡಿಕೊಂಡು ನೀವು ಹರಿಯುವಂತಹ ನೀರು, ಆಯಿತಾ, ಹರಿಯುವಂತಹ ನೀರು ಏನಿರುತ್ತೆ ಆ ಹರಿಯುವಂಥ ನೀರಿಗೆ ನೀವು ತೊಗೊಂಡೋಗಿ ಅದನ್ನು ನೀವು ಆ ಬೂದಿಯನ್ನು ನೀವು ವಿಸರ್ಜನೆ ಮಾಡಿಬಿಟ್ಟು ಬನ್ನಿ, ಆಯಿತಾ. ಈ ತಂತ್ರ ನೀವು ಯಾವಾಗ ಮಾಡಬೇಕು ಅನ್ನೋಂಥದ್ದಾದರೆ ನೋಡಿ, ಶುಕ್ರವಾರದ ದಿನ ಅಥವಾ ಮಂಗಳವಾರದ ದಿನ ಮಾಡಬೇಕಾಗ್ತದೆ. ಮಠ ಮಧ್ಯಾಹ್ನದ ಟೈಮ್ನಲ್ಲಿ ಮಾಡಬೇಕು, ಆಯಿತಾ. ಯಾವ ಟೈಮ್ನಲ್ಲಿ ಅಂದರೆ ಟೈಮಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಮಠ ಮಧ್ಯಾಹ್ನ ಅಂದರೆ 12ರಿಂದ 2:15, 2:30 ಒಳಗಡೆ ಭಾಗದಲ್ಲಿ ಈ ಒಂದು ಕಾರ್ಯತಂತ್ರವನ್ನು ಮಾಡಿ ಆ ಬೂದಿಯನ್ನು, ಸುಟ್ಟು ಬಂದಂತಹ ಬೂದಿಯನ್ನು ತೆಗೆದುಕೊಂಡೋಗಿ ನೀವು ಹರಿಯುವಂಥ ನೀರಿನಲ್ಲಿ ನೀವು ಅದನ್ನು ವಿಸರ್ಜನೆ ಮಾಡಿ ಬಂದು ನೋಡಿ ವೀಕ್ಷಕರೇ,
ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ನಿಮ್ಮ ಶತ್ರು ನಿಮ್ಮ ತಂಟೆಗೆ ಬರೋದಿಲ್ಲ. ಯಾವುದೇ ಕಾರಣಕ್ಕೂ ನಿಮಗೆ ಶತ್ರುವಿನಿಂದ ಯಾವುದೇ ಥರದ್ದು ಬಾಧೆಗಳು ಇರೋದಿಲ್ಲ. ನಿಮಗೆ ನೀವು ಬರ್ತಾ ಇದ್ದರೆ ನಿಮ್ಮ ಶತ್ರುನೇ ತಲೆ ತಗ್ಗಿಸ್ಕೊಂಡು ಹೋಗಬೇಕು. ಅಷ್ಟರ ಮಟ್ಟಿಗೆ ಇದು ಒಂದು ಪವರ್ಫುಲ್ ಆದಂತಹ ಒಂದು ರೆಮಿಡಿ ಇದೆ. ಮಾಡಿ ಶತ್ರುಗಳ ಒಂದು ತೊಂದರೆಯಿಂದ ಸಾಕಷ್ಟು ನೋವನ್ನು ಅನುಭವಿಸಿ ಜೀವನದಲ್ಲಿ ಯಾರಾದರೂ ನೊಂದಿದ್ದರೆ ಬೇಸತ್ತಿದ್ದರೆ ಈ ಒಂದು ಕಾರ್ಯತಂತ್ರವನ್ನು ಮಾಡಿ ಶತ್ರು ಕಾಟದಿಂದ ವಿಮುಕ್ತರಾಗಿ ಅಂತ ನಾನು ಹೇಳ್ತೀನಿ ವೀಕ್ಷಕರೇ. ನಿಮ್ಗೆ ಇದೇ ಥರದ್ದು ಹಲವು ವಿಡಿಯೋಗಳು ಬೇಕು ಅನ್ನೋಂಥದ್ದಾದರೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಹಾಗೆಯೇ ಶತ್ರು ಕಾಟದಿಂದ ಯಾರೆಲ್ಲ ಬಳಲ್ತಾ ಇದ್ದಾರೆ ಅಂಥ ಒಂದು ಸ್ನೇಹಿತರು ಕೂಡ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ನಮಸ್ತೆ, ಧನ್ಯವಾದಗಳು.